very good morning to my dear students. So this is Professor A.Z. Giradi. So I am doing video on marketing management case studies as per the demand of the students. So if anybody want to know, subscribe, please see the video and subscribe it and make the comment. Thank you. So today's class we should discuss the case studies of marketing. There are 2 to 3 important case studies are there, so that we should discuss. 2-3 ಕೇಸ್ ಸ್ಟಡೀಸ್ ಅದಾವೆ. ಫಸ್ಟ್ ಕೇಸ್ ಸ್ಟಡಿ ನೋಡ್ರಿ, ಜಸ್ಟ್ ಪ್ರೀವಿಯಸ್ ಇಯರ್ ಬಂದಿರೋದು ಇದು. ಯು ಆರ್ ಅಪಾಯಿಂಟೆಡ್ ಆಸ್ ಅ ಸೇಲ್ಸ್ ಮ್ಯಾನೇಜರ್ ಇನ್ ಡಾಬರ್ ಕಂಪ್ನಿ ಲಿಮಿಟೆಡ್. ಸೊ ಡಾಬರ್ ದಂತ್ ಮಂಜನ್ ಈಸ್ ಡಿಕ್ಲೈನಿಂಗ್ ಸ್ಟೇಜ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್. ಆಸ್ ಅ ಸೇಲ್ಸ್ ಮ್ಯಾನೇಜರ್ ಸಜೆಸ್ಟ್ ಟು ಇಂಪ್ರೂವ್ ದ ಸೇಲ್ಸ್ ಅಂತ ಕೇಳ. ಅಂದರೆ ನೀವು ಒಬ್ಬ ಡಾಬರ್ ಕಂಪ್ನಿಯಲ್ಲಿ ಮಾರಾಟ ವಿಭಾಗದಲ್ಲಿ ನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತೀರಿ. ಸೊ ಡಾಬರ್ ದಂತ್ ಮಂಜನ್ ಕಂಪ್ನಿದು ಮಾರಾಟ ಕಡಿಮೆ ಆಗ್ತಾ ಇದೆ. ಸೊ ಆ್ಯಸ್ ಅ ಮ್ಯಾನೇಜರ್ ನೀವು ಏನು ಸ್ಟೆಪ್ ತೊಗೋತೀರಿ, ನಿರ್ವಹಣಾಧಿಕಾರಿಯಾಗಿ ನೀವು ಏನು ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂತ ಕ್ವಶನ್ ಕೇಳೋರು. ಸೊ ಇಲ್ಲಿ ಪಾಯಿಂಟ್ ಏನು ಅಂದ್ರೆ, ಹೌ ಟು ಇಂಪ್ರೂವ್ ದ ಸೇಲ್ಸ್ ಇಫ್ ದ್ಯಾಟ್ ಪ್ರಾಡಕ್ಟ್ ಈಸ್ ನಾಟ್ ಸಪೋಸ್ ಟು ಪರ್ಫಾರ್ಮ್ ವೆಲ್ ಅನ್ನೋ. ಸೊ ಆ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಮಾಡ್ತಿರಂಗಿಲ್ಲ, ಅದನ್ನು ಹೆಂಗೆ ನೀವು ಸೇಲ್ಸ್ ಮಾಡ್ತೀರಿ. ಆಮೇಲೆ ಇನ್ನೊಂದು ಪಾಯಿಂಟ್ ಐತಿ ಇಲ್ಲಿ ಕ್ಲಿಯರ್ಲಿ, ಡಿಕ್ಲೈನಿಂಗ್ ಸ್ಟೇಜ್ ಅಂತ. ಸೊ ಪ್ರಾಡಕ್ಟ್ ಲೈಫ್ ಸೈಕಲ್ ಒಳಗೆ ಇಂಪಾರ್ಟೆಂಟ್ ಸ್ಟೇಜ್ ಯಾವುವು ಅಂದ್ರೆ ಇಂಟ್ರೊಡಕ್ಷನ್, ಗ್ರೋತ್, ಮ್ಯಾಚುರಿಟಿ ಆ್ಯಂಡ್ ಡಿಕ್ಲೈನ್. ಡಿಕ್ಲೈನ್ ಅಂದರೆ ಕೊನೆಯ ಹಂತ ಅದು. ಸೊ ಕೊನೆಯ ಹಂತ ಮೀರಿದಾಗ ಸೊ ನೀವು ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ತೀರಿ ಅಂತ. ಸೊ ಐ ವಿಲ್ ಗೋ ಇನ್ ಬ್ರೀಫ್ ದ ಆನ್ಸರ್. ಫಸ್ಟ್ ಒನ್, ಆ್ಯಸ್ ದ ಪ್ರಾಡಕ್ಟ್ ರೀಚ್ ಮ್ಯಾಕ್ಸಿಮಮ್ ಪರ್ಸನ್ಸ್. ಅಂದ್ರೆ ಪ್ರಾಡಕ್ಟ್ ಈಗಾಗಲೇ ಗರಿಷ್ಠ ವ್ಯಕ್ತಿಗ ಹತ್ರ ರೀಚ್ ಆಗಿದೆ ಅಂದರೆ ನೀವೇನು ಮಾಡಬೇಕು ಅಂದ್ರೆ, ಯು ಹ್ಯಾವ್ ಟು ಐಡೆಂಟಿಫೈ ದ ನ್ಯೂ ಕಸ್ಟಮರ್ ಆ್ಯಂಡ್ ಸೇಲ್ ಇಟ್. ಯು ಹ್ಯಾವ್ ಟು ಐಡೆಂಟಿಫೈ ದ ನ್ಯೂ ಕಸ್ಟಮರ್ ಆ್ಯಂಡ್ ಸೇಲ್ ಇಟ್. ಹೊಸ ಗ್ರಾಹಕರನ್ನ ಹುಡುಕ್ಬೇಕು ಮತ್ತು ಮಾರಬೇಕು. ಯಾಕೆ ಹೊಸ ಗ್ರಾಹಕರನ್ನ ಹುಡುಕ್ಬೇಕ್ರಿ? ಬಿಕಾಸ್ ಓಲ್ಡ್ ಕಸ್ಟಮರ್ಗೆ ಆಲ್ರೆಡಿ ಸೇಲ್ ಮಾಡಿರ್ತೀರಿ. ಸೊ ನೀವೇನು ಮಾಡಬೇಕು ರೀ, ಹೊಸ ಕಸ್ಟಮರ್ನ ಹುಡುಕ್ಬೇಕು. ದೆನ್ ಮತ್ತೇನು ಮಾಡ್ಬೋದು, ಆ್ಯಸ್ ಅ ಸೇಲ್ಸ್ ಮ್ಯಾನೇಜರ್ ಯು ಹ್ಯಾವ್ ಟು ಚೇಂಜ್ ದ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್, ಪ್ರಾಡಕ್ಟ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಆ ವಸ್ತುವಿನಲ್ಲಿ ಹೊಸತನವನ್ನು ತೊಗೊಂಬರ್ಬೇಕು. ಹೊಸತನವನ್ನು ತರಲಿಲ್ಲ ಅಂದ್ರೆ ಆ ವಸ್ತು ಏನಾಗಂಗಿಲ್ಲ ರೀ, ಮಾರಾಟ ಆಗಂಗಿಲ್ಲ. ಅಂದ್ರೆ ಸೇಲ್ಸ್ ಮ್ಯಾನೇಜರ್ ಆಗಿ ನೀವೇನು ಮಾಡ್ಬೇಕು ರೀ, ಪ್ರಾಡಕ್ಟ್ ಮಾಡಿಫಿಕೇಶನ್ ಮಾಡಬೇಕು. ಮಾಡಿಫಿಕೇಶನ್ ಅದಕ್ಕೆ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಇನ್ನೋವೇಷನ್ ಅಂತ ಕರೀತಾರೆ. ಸೊ ಪ್ರಾಡಕ್ಟನ್ನು ನಾವೇನು ಮಾಡ್ಬೇಕು ರೀ, ಇನ್ನೋವೇಷನ್ ಮಾಡಬೇಕು. ಸೊ ವಾಟ್ ಈಸ್ ದ ಇನ್ನೋವೇಷನ್? ಹೊಸತನ. ಚೇಂಜಿಂಗ್ ದ ನ್ಯೂ ಥಿಂಗ್ ಅಂತ. ಆ ಹೊಸ ವಸ್ತುವನ್ನು ಬದಲಾವಣೆ ಮಾಡೋದು. ಬದಲಾವಣೆ ಯಾಕೆ ಮಾಡಬೇಕು ಅಂದ್ರೆ ಕಸ್ಟಮರ್ ಇಂಟ್ರೆಸ್ಟ್ ಪ್ರಕಾರ ಚೇಂಜ್ ಮಾಡೋದು. ಪ್ರಾಡಕ್ಟ್ ನೀವು ಬದಲಾವಣೆ ಮಾಡಲಿಲ್ಲ ಅಂದ್ರೆ ಆಲ್ರೆಡಿ ಡಿಕ್ಲೈನ್ ಇರ್ತೈತಿ, ಸೇಲ್ಸ್ ಆಗಂಗೇ ಇಲ್ಲ. ನೆಕ್ಸ್ಟ್, ಯು ಹ್ಯಾವ್ ಟು ರೆಡ್ಯೂಸ್ ದ ಅಡ್ವರ್ಟೈಸ್ಮೆಂಟ್ ಕಾಸ್ಟ್. ನೀವು ಅಡ್ವರ್ಟೈಸ್ಮೆಂಟ್ ಕಾಸ್ಟನ್ನು ಏನು ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕು. ಯಾಕೆ ಜಾಹೀರಾತು ವೆಚ್ಚವನ್ನು ಕಡಿಮೆ ಮಾಡ್ಬೇಕಂದ್ರೆ, ಬಿಕಾಸ್ ಯುವರ್ ಪ್ರಾಡಕ್ಟ್ ಈಸ್ ಆಲ್ರೆಡಿ ಈಸ್ ಇನ್ ಎ ಡಿಕ್ಲೈನ್ ಸ್ಟೇಜ್. ನಿಮ್ಮ ವಸ್ತು ಏನಾಗ್ತಾ ಇದ್ದಾರೆ, ಈಗಾಗಲೇ ಮಾರಾಟ ಆಗ್ತಾ ಇಲ್ಲ. ಸೊ ಸ್ಟಿಲ್ ನೀವು ಅಡ್ವರ್ಟೈಸ್ಮೆಂಟ್ ಹೆಚ್ಚಿಗೆ ಮಾಡಿದ್ದೀವಿ ಅಂದ್ರೆ ನೋಬಡಿ ವಾಂಟ್ ಟು ಪರ್ಚೇಸ್ ಇಟ್. ಹಾಗಾಗಿ ಯು ಹ್ಯಾವ್ ಟು ಕರ್ಟೇಲ್ ದ ಅಡ್ವರ್ಟೈಸ್ಮೆಂಟ್ ಕಾಸ್ಟ್. ಅಡ್ವರ್ಟೈಸ್ಮೆಂಟ್ ಕಾಸ್ಟನ್ನು ಕಡಿಮೆ ಮಾಡಬೇಕು. ಆಮೇಲೆ ಮತ್ತೇನು ಮಾಡಬೇಕು ಅಂದ್ರೆ, ರೀಮಾರ್ಕೆಟ್ ದ ಪ್ರಾಡಕ್ಟ್. ರೀಮಾರ್ಕೆಟ್ ದ ಪ್ರಾಡಕ್ಟ್ ಇದು ಬಹಳ ಮುಖ್ಯ. ರೀಮಾರ್ಕೆಟ್ ದ ಪ್ರಾಡಕ್ಟ್ ಅಂದರೆ ಏನು, ಆ ವಸ್ತುವನ್ನು ಮರು ಮಾರಾಟ ಮಾಡೋದು. ಆಸ್ ಆಲ್ರೆಡಿ ಟೋಲ್ ದ್ಯಾಟ್ ದ ಪ್ರಾಡಕ್ಟ್ ಈಸ್ ಟೇಕನ್ ಬ್ಯಾಕ್. ಪ್ರಾಡಕ್ಟ್ ಈಸ್ ಟೇಕನ್ ಬ್ಯಾಕ್ ಆ್ಯಂಡ್ ಟು ಚೇಂಜ್ ದ ನೆಸೆಸರಿ ಥಿಂಗ್ಸ್ ಆ್ಯಂಡ್ ಅಗೇನ್ ಟು ರೀಲಾಂಚ್ ಇಟ್. ಅಂದ್ರೆ ಆ ವಸ್ತುವನ್ನು ಹಿಂಪಡೆದುಕೊಂಡು ಅದರಲ್ಲಿ ಬದಲಾವಣೆಯನ್ನು ತಂದು ನಂತರ ಮಾರುಕಟ್ಟೆಯಲ್ಲಿ ನಾವೇನು ಮಾಡ್ಬೇಕ್ರಿ, ಅದನ್ನು ರೀಚ್ ಮಾಡ್ಬೇಕು. ಅವಾಗ ನಮ್ಗೆ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಮತ್ತೇನು ಮಾಡ್ಬೋದು ಅಂದರೆ, ಯು ಹ್ಯಾವ್ ಟು ಕ್ರಿಯೇಟ್ ಆ್ಯಂಡ್ ಫೇವರೇಬಲ್ ಅಟೆನ್ಷನ್ ಟುವರ್ಡ್ಸ್ ಕಸ್ಟಮರ್. ಯು ಹ್ಯಾವ್ ಟು ಕ್ರಿಯೇಟ್ ಆ್ಯಂಡ್ ಫೇವರೇಬಲ್ ಅಟೆನ್ಷನ್ ಟು ಕಸ್ಟಮರ್. ಅಂದರೆ ಏನು ರೀ, ಗ್ರಾಹಕರ ಮನಸ್ಥಿತಿಯನ್ನು ತಿಳ್ಕೋಬೇಕು, ಗ್ರಾಹಕರ ಅಭಿಪ್ರಾಯವನ್ನು ತಿಳ್ಕೋಬೇಕು. ಅಂದರೆ ಏನು ಯಾವ ಪ್ರಯತ್ನ ಪಟ್ಟಾರಿ, ಯು ಹ್ಯಾವ್ ಟು ಚೇಂಜ್ ದ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಅ ಕಸ್ಟಮರ್. ವೈ? ಬಿಕಾಸ್ ದ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಈಸ್ ಆಲ್ವೇಸ್ ಚೇಂಜಿಂಗ್. ಯು ಶುಡ್ ನಾಟ್ ಸ್ಟಿಕಪ್ ವಿತ್ ಓಲ್ಡ್ ಪ್ರಾಡಕ್ಟ್. ಈಗ ನೀವು ಓಲ್ಡ್ ಪ್ರಾಡಕ್ಟ್ ಜೊತೆಗೆ ಸ್ಟಿಕಪ್ ಆಗೋಕ್ಕಾಗಂಗಿಲ್ಲ. ನೀವು ಯಾವಾಗಲೂ ಏನು ಮಾಡ್ಕೋತಾ ಇರ್ಬೇಕ್ರಿ, ನಿಮ್ಮ ವಸ್ತುವನ್ನು ಬದಲಾವಣೆ ಮಾಡ್ಕೋತಾ ಇರಬೇಕು. ಯಾಕಂದರೆ ಆಧುನಿಕ ಗ್ರಾಹಕನ ಬಯಕೆ ಬೇಡಿಕೆಗಳು ಯಾವಾಗಲೂ ಏನಾಗ್ತಾ ಇರ್ತಾವ, ಬದಲಾವಣೆ ಆಗ್ತಾ ಇರ್ತಾವ. ಹಾಗಾಗಿ ಗ್ರಾಹಕನ ಅಭಿಪ್ರಾಯದ ಅನುಗುಣವಾಗಿ ನೀವು ವಸ್ತುವಲ್ಲಿ ಬದಲಾವಣೆ ಮಾಡಬೇಕು. ಯು ಹ್ಯಾವ್ ಟು ಚೇಂಜ್ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಕಸ್ಟಮರ್. ನೆಕ್ಸ್ಟ್ ವರ್ಡ್ ಒಂದು ಪಾಯಿಂಟ್ ಐತೆ ನೋಡಿ, ಭಾಳ ಇಂಪಾರ್ಟೆಂಟ್ ಅಪ್ಲೈ ಆಗುತ್ತೆ ಇಲ್ಲಿಗೆ. ಆಸ್ಕ್, ಲಿಸನ್ ಆ್ಯಂಡ್ ಆ್ಯಕ್ಟ್. ಆಸ್ ಅ ಸೇಲ್ಸ್ ಮ್ಯಾನೇಜರ್ ಯು ಹ್ಯಾವ್ ಟು ಡೂ ದೀಸ್ 3 ಆಕ್ಟಿವಿಟಿ. ವಾಟ್ ಆರ್ ದೋಸ್? ಆಸ್ಕ್, ಲಿಸನ್ ಆ್ಯಂಡ್ ಆ್ಯಕ್ಟ್. ಆಸ್ಕ್ ಅಂದರೆ ಏನು, ಕೇಳೋದು ಅಂತ. ಯಾರನ್ನ ಕೇಳ್ಬೇಕ್ರಿ? ಕಸ್ಟಮರ್. ಯಾವ ರೀತಿ ಅಂದ್ರೆ ಮಾರ್ಕೆಟ್ ಸರ್ವೆ ಮುಖಾಂತರ. ಯು ಹ್ಯಾವ್ ಟು ಮೇಕ್ ಅ ಮಾರ್ಕೆಟ್ ಸರ್ವೆ, ಆಸ್ಕ್ ಅಂತ.
ಲಿಸನ್ ಅಂದರೆ ಏನು, ವಾಟ್ ದ ಕಸ್ಟಮರ್ ಫೀಡ್ಬ್ಯಾಕ್. ಕ್ವಶನರೀಸ್ ಅನ್ನೋದು, ಕ್ವಶನರೀಸ್ ಕೇಳ್ಬೇಕು ಅವ್ರಿಗೆ, ಕಸ್ಟಮರ್ಗೆ ಏನೇನು ಮಾಡ್ಬೋದು ಅಂತ. ಸೊ ಆಸ್ಕ್ ಆಯಿತು, ಆಮೇಲೆ ಲಿಸನ್ ಆಯಿತು. ಆ್ಯಕ್ಟ್ ಅಂದ್ರೆ ಅವರಿಂದ ರೆಸ್ಪಾನ್ಸ್ ತೊಗೊಂಡು ನಿಮ್ಮ ಪ್ರಾಡಕ್ಟ್ನಲ್ಲಿ ಬದಲಾವಣೆ ತೊಗೊಂಬರ್ಬೇಕು. ದೆನ್ ಯು ಶುಡ್ ಬಿ ಎ ಸಕ್ಸಸ್ಫುಲ್ ಒನ್. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದು. ಆಸ್ಕ್, ಲಿಸನ್ ಆ್ಯಂಡ್ ಆ್ಯಕ್ಟ್. ಗ್ರಾಹಕರನ್ನು ಕೇಳಬೇಕು, ಅವರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು. ಅವರ ಅಭಿಪ್ರಾಯ ಸಂಗ್ರಹಣೆ ಆದ ನಂತರ ನೀವು ವಸ್ತುವಿನಲ್ಲಿ ಏನು ಮಾಡ್ಬೇಕ್ರಿ, ಬದಲಾವಣೆಯನ್ನು ತೆಗೆದುಕೊಂಡು ಬರಬೇಕು. ಅಂದಾಗ ನೀವು ಏನಾಗ್ತೀರಿ, ಸಕ್ಸಸ್ ಆಗ್ತೀರಿ. ಆ ವರ್ಡ್ ಪಾಯಿಂಟಲ್ಲಿ ಆ್ಯಸ್ ಅ ಸೇಲ್ಸ್ ಮ್ಯಾನೇಜರ್ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ he has to, as a sales manager, he has to develop the product in a such a way that it should be product positioning ಅಂತ ಕರಿತೀವಿ. It should be product positioning ಅಂದ್ರೆ ಏನ್ರಿ, ಆಸ್ ಅ ಸೇಲ್ಸ್ ಮ್ಯಾನೇಜರ್ ನೀವು ಒಬ್ಬ ಮಾರಾಟ ಅಧಿಕಾರಿಯಾಗಿ ಆ ವಸ್ತುವನ್ನು ಗ್ರಾಹಕರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಬೇಕು. ಗ್ರಾಹಕರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿದಾಗ ಮಾತ್ರ ನಿಮ್ಮ ಮಾರಾಟ ಏನಾಗುತ್ತೆ ರೀ, ಹೆಚ್ಚಾಗುತ್ತೆ. ಪ್ರಾಡಕ್ಟ್ ಪೊಸಿಷನ್ ಮಾಡಬೇಕು ಅಂತ. ಸೊ ಅದು ಇನ್ಫ್ಲೂಯೆನ್ಸ್ ಮಾಡಬೇಕು ಅವ್ರ ಮೈಂಡ್ ಮೇಲೆ. ಆಮೇಲೆ ಗಿವ್ ಯುವರ್ ಮ್ಯಾಕ್ಸಿಮಮ್ ಟೈಮ್ ಟು ಕಸ್ಟಮರ್. ಸೊ ನಿಮ್ಮ ಗ್ರಾಹಕರಿಗೆ ಅತಿ ಹೆಚ್ಚಿನ ಸಮಯವನ್ನು ಕೊಡಬೇಕು ನೀವು. ವೈ? ಬಿಕಾಸ್ ದ ಕಸ್ಟಮರ್ಸ್ ಆರ್ ಕಿಂಗ್ ಇನ್ ದ ಮಾಡರ್ನ್ ಮಾರ್ಕೆಟ್ ಅಂತ. ಹಾಗಾಗಿ ಆ ಪಾಯಿಂಟನ್ನು ನಾವಲ್ಲಿ ತಿಳ್ಕೊಬೋದು. ಆಮೇಲೆ ಅದೇ ವರ್ಡ್ ಹೇಳ್ತೀವಿ ನಾವು ಅಲ್ಲಿ, ಸೆಲ್ ದ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ಅ ಕಸ್ಟಮರ್ ಅನ್ನಪಿ. ಬಿಕಾಸ್ ನೀಡ್ ಆಫ್ ಅ ಕಸ್ಟಮರ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ನಾವು ವಸ್ತುವಿನಲ್ಲಿ ಬದಲಾವಣೆಯನ್ನು ತಗೊಂಡ್ಬರ್ಬೇಕು ಅಂತ. ಆಮೇಲೆ ಸೆಲ್ ಫಾರ್ ಪ್ರಾಪರ್ ಪರ್ಪಸ್ ಅಂತ ಕರಿತೀವಿ. ಆ್ಯಸ್ ಅ ಸೇಲ್ಸ್ ಮ್ಯಾನೇಜರ್ ಯು ಹ್ಯಾವ್ ಟು ಸೆಲ್ ಫಾರ್ ಪ್ರಾಪರ್ ಪರ್ಪಸ್ ಅಂದರೆ ಏನ್ರಿ, ಯೋಗ್ಯ ದೃಷ್ಟಿಕೋನದಿಂದ ನೀವು ವಸ್ತುವನ್ನು ಏನು ಮಾಡ್ಬೇಕ್ರಿ, ಮಾರಾಟ ಮಾಡಬೇಕು ಗ್ರಾಹಕರಿಗೆ. ಅಂದಾಗ ನೀವು ಅವರನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಕರಿಬೋದು. ಆಮೇಲೆ ಮೇಂಟೈನ್ ದ ಪ್ರಾಡಕ್ಟ್ ಇನ್ ಸಚ್ ಎ ವೇ ದ್ಯಾಟ್ ಇವನ್ ಕಾಂಪಿಟಿಟರ್ ಶುಡ್ ನಾಟ್ ಕಾಂಪೀಟ್ ವಿತ್ ಯು. ನೋಡಿ ಇದು ಬಹಳ ಇಂಪಾರ್ಟೆಂಟ್. ಮೇಂಟೈನ್ ಯುವರ್ ಪ್ರಾಡಕ್ಟ್ ಇನ್ ಸಚ್ ಎ ವೇ ದ್ಯಾಟ್ ಇವನ್ ಕಾಂಪಿಟಿಟರ್ ಡಸ್ ನಾಟ್ ಕಾಂಪೀಟ್ ವಿತ್ ಯು. ಹಂಗಂದ್ರೆ ಏನ್ರಿ, ನೀವು ನಿಮ್ಮ ವಸ್ತುವನ್ನು ಯಾವ ರೀತಿ ತಯಾರು ಮಾಡಬೇಕು ಅಂದ್ರೆ ನಿಮ್ಮ ಪೈಪೋಟಿದಾರರು ಕೂಡ ಪೈಪೋಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು. ಆ ರೀತಿ ನೀವು ವಸ್ತುವನ್ನು ತಯಾರು ಮಾಡಬೇಕು. ಅಂದರೆ ಯಾವ ರೀತಿ, ಈಗ ಒಂದು ಟಿ ವಿ ಕಂಪ್ನಿ ಅಂತ ತಿಳ್ಕೊರಿ. ಲಾಸ್ಟ್ 1950 ಇಸ್ವಿಯಿಂದ 1950ನೇ ಇಸ್ವಿ ಒಳಗೆ ನಿಮ್ದು ಟಿ ವಿ ಕಂಪ್ನಿ ತೆಗೆದಿರಿ. 2020 ಬಂದರೂ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಪ್ರೊಡಕ್ಷನ್ ಮಾಡಿದ್ರಿ ಅಂದರೆ ಏನಾಗುತ್ತೆ, ಯೂಸ್ಲೆಸ್. ಬಿಕಾಸ್ ನೋ ಕಸ್ಟಮರ್ ವಾಂಟ್ ಟು ಪರ್ಚೇಸ್ ಇಟ್. ಹಾಗಾಗಿ ಅವಾಗಿನ ಟ್ರೆಂಡ್ ಪ್ರಕಾರ ನೀವು ಪ್ರಾಡಕ್ಟನ್ನು ಏನು ಮಾಡ್ಕೊತ ಹೋಗ್ಬೇಕ್ರಿ, ಯಾವಾಗಲೂ ಚೇಂಜ್ ಮಾಡ್ಕೊತ ಹೋಗ್ಬೇಕು. ಅಂಟಿಲ್ ಯು ಚೇಂಜ್ ದ ಪ್ರಾಡಕ್ಟ್ ಸಕ್ಸಸ್ ಈಸ್ ನಾಟ್ ಪಾಸಿಬಲ್. ಸೊ ಡೇ ಟು ಡೇ ನೀವೇನು ಇರ್ಬೇಕ್ರಿ, ಪ್ರಾಡಕ್ಟನ್ನು ಚೇಂಜ್ ಮಾಡ್ಕೊತ ಇರಬೇಕು. ಯು ಹ್ಯಾವ್ ಟು ಚೇಂಜ್ ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ, ಕಲರ್ ಟಿ ವಿ, LED ಟಿ ವಿ, ಸ್ಮಾರ್ಟ್ ಟಿ ವಿ, ಸೊ ದ್ಯಾಟ್ ಸೋ ಮೆನಿ ನ್ಯೂ ಥಿಂಗ್ಸ್ ಹ್ಯಾಸ್ ಕಮ್. ಹಾಗಾಗಿ ಪ್ರಾಡಕ್ಟನ್ನು ನ್ಯೂ ಥಿಂಗ್ಸ್ಗೆ ಅಡಾಪ್ಟ್ ಮಾಡ್ಕೊತ ಹೋಗ್ಬೇಕು ಆ್ಯಸ್ ಅ ಸೇಲ್ಸ್ ಮ್ಯಾನೇಜರ್. ಅಂದಾಗ ನಿಮ್ಗೆ ಏನಾಗುತ್ತೆ, ಸಕ್ಸಸ್ ಆಗುತ್ತೆ ಅಂತ. ಆಮೇಲೆ if there is a old version product is there in the market, it has to taken back as per the demand of a customer to implement it ಅಂತ. ಸೊ ಆ ವಸ್ತುವನ್ನು ಮಾರುಕಟ್ಟೆಯಿಂದ ಹಿಂಪಡೆದುಕೊಂಡು ನಂತರ ಬೇಡಿಕೆಯನ್ನು ಪರಿಗಣಿಸಿ ನಂತರ ಅದನ್ನು ಮಾರುಕಟ್ಟೆಯಲ್ಲಿ ಏನು ಮಾಡ್ಬೇಕ್ರಿ, ಇಂಟ್ರಡ್ಯೂಸ್ ಮಾಡಬೇಕು ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಯು ಹ್ಯಾವ್ ಟು ಕಾಂಪ್ಲಿಮೆಂಟ್ ವಿತ್ ಕಸ್ಟಮರ್ಸ್ ಇಂಟ್ರೆಸ್ಟ್ ಅಂತ. ಯು ಹ್ಯಾವ್ ಟು ಕಾಂಪ್ಲಿಮೆಂಟ್ ವಿತ್ ಕಸ್ಟಮರ್ ಇಂಟ್ರೆಸ್ಟ್ ಅಂದರೆ ಏನ್ರಿ, ಗ್ರಾಹಕರ ಆಸಕ್ತಿಯನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಕಸ್ಟಮರ್ ಆಸಕ್ತಿನ ತೆಗೆದುಕೊಂಡು ನೀವು ಪ್ರೊಡಕ್ಷನ್ ಮಾಡಿದಾಗ ಅಲ್ಲಿ ಡಿಕ್ಲೈನ್ ಸ್ಟೇಜ್ನಲ್ಲಿ ಕೂಡ ಪ್ರಾಫಿಟನ್ನು ನೀವು ಅನುಭವಿಸ್ಬೋದು. ಆಮೇಲೆ ಯು ಹ್ಯಾವ್ ಟು ಆ್ಯಡ್ ಮೋರ್ ವ್ಯಾಲ್ಯೂ ಅಡಿಷನ್ ಟು ಯುವರ್ ಪ್ರಾಡಕ್ಟ್. ಇದು ಬಹಳ ಮುಖ್ಯ. ಯು ಹ್ಯಾವ್ ಟು ಆ್ಯಡ್ ಮೋರ್ ವ್ಯಾಲ್ಯೂ ಅಡಿಷನ್. ವಾಟ್ ಈಸ್ ದ ವರ್ಡ್ ವ್ಯಾಲ್ಯೂ ಅಡಿಷನ್? ಮೌಲ್ಯವರ್ಧನೆ ಅಂತ ಕರಿತೀವಿ. ಮೌಲ್ಯವರ್ಧನೆ, ನಿಮ್ಮ ವಸ್ತುವಿನಲ್ಲಿ ಹೆಚ್ಚಿನ ಮೌಲ್ಯವನ್ನು ನೀವು ಅಳವಡಿಸಬೇಕು. ಸ್ವಲ್ಪ ಅದರ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡಬೇಕು. ಮೊದಲೇ ವ್ಯಾಲ್ಯೂಕ್ಕಿಂತ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಸಸ್ಟೈನ್ ಆಗುತ್ತೆ, ಅಲ್ಲಿ ಮಾರ್ಕೆಟ್ನಿಂದ ಎಲಿಮಿನೇಟ್ ಆಗಂಗಿಲ್ಲ ಅಂತ. ಆಮೇಲೆ ಯು ಹ್ಯಾವ್ ಟು ಬಿ ಮೋರ್ ಕಾಂಪಿಟೆಂಟ್ ವಿತ್ ಯುವರ್ ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂದರೆ ನೀವು ಉತ್ತೇಜನಕಾರಿಯಾದಂತಹ ವೆಚ್ಚಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಅಂದಾಗ ಅದು ಸಾಧ್ಯ. ಆಮೇಲೆ ಯು ಹ್ಯಾವ್ ಟು ಬಿ ಗುಡ್ ನಾಲೆಜ್ ಆಫ್ ಪ್ಯಾಕೇಜಿಂಗ್, ಲೇಬಲಿಂಗ್, ಬ್ರ್ಯಾಂಡಿಂಗ್ ಲೈಕ್ ದ್ಯಾಟ್. ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆ ಉತ್ತಮವಾದಂಥ ಜ್ಞಾನ ಇರಬೇಕು. ಯಾವ ರೀತಿ ಅಂದರೆ ಪ್ಯಾಕೇಜ್ ಮಾಡಲಿಕ್ಕೆ ಬರಬೇಕು, ಲೇಬಲಿಂಗ್ ಮಾಡಲಿಕ್ಕೆ ಬರಬೇಕು, ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಬರಬೇಕು, ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಬರಬೇಕು. ಅಂದಾಗ ಮಾತ್ರ ಆ ಪ್ರಾಡಕ್ಟ್ ಏನಾಗುತ್ತೆ, ಉಳಿಯುತ್ತೆ ಅಂತ ಹೇಳ್ಬೋದು. ಆಮೇಲೆ ದ ಕಾಸ್ಟ್ ಆಫ್ ಪ್ರಾಡಕ್ಟ್ ಶುಡ್ ಬಿ ಮಿನಿಮೈಸ್. ಸೊ ಅದರ ವೆಚ್ಚವನ್ನು ನಾವೇನು ಮಾಡ್ಬೇಕ್ರಿ,
ಕಡಿಮೆ ಮಾಡಬೇಕು. ಅಂದಾಗ ಆ ಪ್ರಾಡಕ್ಟ್ ಏನಾಗುತ್ತೆ, ಸೇಲ್ ಆಗುತ್ತೆ. ದೀಸ್ ಆರ್ ದ ಮೆಥಡ್ ಅಡಾಪ್ಟೆಡ್ ಬೈ ದ ಸೇಲ್ಸ್ ಮ್ಯಾನೇಜರ್ ಇನ್ ಡಿಕ್ಲೈನಿಂಗ್ ಸ್ಟೇಜ್. ನೋಡಿ ಸಿಂಪಲ್ ಅದ. ಮಾರಾಟ ಅಧಿಕಾರಿಯು, ನಿಮ್ಮ ನಾಲೆಜ್ ಪ್ರಕಾರ ಬರೀಬೋದು ನೀವು ಕ್ವಶನ್, ಮಾರಾಟ ಅಧಿಕಾರಿಯು ಯಾವ ರೀತಿಯಾದಂತಹ ಉತ್ತಮವಾದಂತಹ ಜ್ಞಾನವನ್ನು ತಗೋಬೋದು ಅಂದ್ರೆ, ಡಿಕ್ಲೈನ್ ಸ್ಟೇಜ್ ಅಂದ್ರೆ ವರ್ಡ್ ನೆನ್ಪಿಟ್ಕೋಬೇಕು, ಇಟ್ ರೀಚ್ ಮೋರ್ ಪರ್ಸನ್ಸ್. ಅಂದ್ರೆ ಡಿಕ್ಲೈನ್ ಸ್ಟೇಜಿಗೆ ಬಂದೈತಿ ಅಂದ್ರೆ ಎಲ್ಲರಿಗೂ ರೀಚ್ ಆದ್ಮೇಲೆ ಡಿಕ್ಲೈನ್ ಸ್ಟೇಜಿಗೆ ಬರಬೇಕು. ದ್ಯಾಟ್ ಈಸ್ ದ ಪಾಯಿಂಟ್. ಡಿಕ್ಲೈನ್ ಸ್ಟೇಜಿಗೆ ಬಂದೈತಿ ಅಂದ್ರೆ ತಕ್ಷಣ ನೀವು ಎಚ್ಚೆತ್ಕೊಳ್ಬೇಕು. ಏನು ಮಾಡಬೇಕು ಅಂದ್ರೆ, ಯು ಹ್ಯಾವ್ ಟು ಚೇಂಜ್ ದ ಪ್ರಾಡಕ್ಟ್, ಆರ್ ಯು ಹ್ಯಾವ್ ಟು ಅಲ್ಟರ್ ದ ಪ್ರಾಡಕ್ಟ್, ಆ್ಯಂಡ್ ಯು ಹ್ಯಾವ್ ಟು ಅಡಾಪ್ಟ್ ದ ನ್ಯೂ ಟೆಕ್ನಾಲಜಿ, ಆ್ಯಂಡ್ ಯು ಹ್ಯಾವ್ ಟು ಸರ್ಚ್ ಫಾರ್ ದ ನ್ಯೂ ಪರ್ಸನ್ಸ್, ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದ ನ್ಯೂ ಟೆಕ್ನಾಲಜಿ ಲೈಕ್ ದ್ಯಾಟ್. ಹೊಸ ತಂತ್ರವನ್ನು ಅಳವಡಿಸಬೇಕು, ಹೊಸ ಗ್ರಾಹಕರನ್ನ ಹುಡುಕಬೇಕು, ಹೊಸ ರೀತಿಯಾದಂಥ ಉತ್ಪಾದನೆಯನ್ನು ಮಾಡಬೇಕು, ಹೊಸ ಮಾರುಕಟ್ಟೆಯ ತಂತ್ರವನ್ನು ಅಳವಡಿಸ್ಕೋಬೇಕು. ಅಂದಾಗ ಮಾತ್ರ ನಿಮ್ಮ ವಸ್ತು ಏನಾಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ ಮಾರ್ಕೆಟ್ನಲ್ಲಿ ಅಂತ ಹೇಳ್ತೀವಿ. ಸೊ ಇದು ಕೇಸ್ ಸ್ಟಡಿ ಒಂದು, ಇದು ಫಸ್ಟ್ ಕೇಸ್ ಸ್ಟಡಿ. ಐ ಹೋಪ್ ಯು ಗೆಟ್ ಇಟ್. ನಾವು ಮೂವ್ ಆನ್ ಟು ದ ಸೆಕೆಂಡ್ ಕೇಸ್ ಸ್ಟಡಿ. ನೋಡಿ ಇದು ಕೂಡ ಪಾಪ್ಯುಲರ್ ಅದ. ಕನ್ಸ್ಯೂಮರ್ ಈಸ್ ಕಿಂಗ್ ಇನ್ ದ ಮಾಡರ್ನ್ ಮಾರ್ಕೆಟ್ ಅಂತ ಐತೆ ನೋಡಿ. ಕನ್ಸ್ಯೂಮರ್ ಈಸ್ ಕಿಂಗ್ ಇನ್ ದ ಮಾಡರ್ನ್ ಮಾರ್ಕೆಟ್. ಆಸ್ ಅ ಕನ್ಸ್ಯೂಮರ್ ಶುಡ್ ರಿಟೈನ್ ಲಾಂಗ್ ಟರ್ಮ್. ಆಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್ ಸಜೆಸ್ಟ್ ಹೌ ಟು ರಿಟೈನ್ ದ ಕಸ್ಟಮರ್. ನೋಡಿ ಏನು ಕ್ವೆಶನ್ ಕೇಳಿ ಇಲ್ಲಿ. ಫಸ್ಟ್ ಪಾಯಿಂಟ್ ಹೇಳ್ತೇನೆ ನೋಡ್ರಿ, ಕನ್ಸ್ಯೂಮರ್ ಈಸ್ ಕಿಂಗ್ ಇನ್ ದ ಮಾಡರ್ನ್ ಮಾರ್ಕೆಟ್. ಗ್ರಾಹಕನು ಆಧುನಿಕ ಮಾರುಕಟ್ಟೆಯ ರಾಜ ಅಥವಾ ರಾಣಿ ಇದ್ದಂತೆ ಅಂತ ವರ್ಡ್. ಕಿಂಗ್ ಅವರು ಕಸ್ಟಮರ್. ಸೊ ಒಬ್ಬ ಸೇಲ್ಸ್ ಕಸ್ಟಮರ್ ರಿಲೇಷನ್ ಆಫೀಸರ್ ಆಗಿ ಅಂದ್ರೆ ಏನ್ರಿ, ಗ್ರಾಹಕರ ಸಂಬಂಧಿ ಅಧಿಕಾರಿಯಾಗಿ ಒಬ್ಬ ಕಸ್ಟಮರ್ ರಿಲೇಷನ್ ಆಫೀಸರ್ ಆಗಿ ನೀವು ನಿಮ್ಮ ಕಸ್ಟಮರನ್ನು ಹೆಂಗೆ ಉಳಿಸ್ಕೋತೀರಿ ಅಂತ ಕೇಳ. ಹೌ ಯು ಶುಡ್ ರಿಟೈನ್ ಯುವರ್ ಕಸ್ಟಮರ್, ದಿಸ್ ಈಸ್ ಪಾಯಿಂಟ್. ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಐ ವಿಲ್ ಕಮ್ ವಿತ್ ಒನ್ ಲೇಯರ್. ಈ ಪಾಯಿಂಟ್ ಬಹಳ ಮುಖ್ಯ ನೋಡಿ. ವಾಟ್ ದ ಕಸ್ಟಮರ್ ಎಕ್ಸ್ಪೆಕ್ಟ್ ಫ್ರಮ್ ದ ಕಂಪ್ನಿ ಅಂತ ತಿಳ್ಕೊಂಡೀವಂದ್ರೆ ವಿ ಶುಡ್ ಈಸಿಲಿ ರಿಟೈನ್ ದ ಕಸ್ಟಮರ್. ಏನು ಅಂದ್ರೆ, ವಾಟ್ ಈಸ್ ದ ಕಸ್ಟಮರ್ಸ್ ವಾಂಟ್? 3 ಥಿಂಗ್ಸ್: ಕ್ವಾಲಿಟಿ, ಸರ್ವಿಸ್, ಪ್ರೈಸ್. ಕ್ವಾಲಿಟಿ, ಸರ್ವಿಸ್, ಪ್ರೈಸ್. ಫಸ್ಟ್ ಆನ್ಸರ್ ಏನು ಬರೀಬೇಕು ಅಂದ್ರೆ, ಆಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್, ಇಫ್ ದ ಫರ್ಮ್ ಫಾಲೋ these 3 aspects. What are those 3 aspects? Quality, service, price. Then customer will not go. Customer is with us only. What is that? QSP. What the point here is, if as a customer relation officer, if you adopt QSP price in your company, no customer will go. ಅಂದ್ರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ ಅವರು, ಗ್ರಾಹಕ ಸಂಬಂಧಿ ಅಧಿಕಾರಿಯಾಗಿ QSPನ ನೀವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ. QSP ಅಂದರೆ ಏನು ಅಂತ ತಿಳ್ಕೊಬೇಕಿಲ್ಲ. Q ಮೀನ್ಸ್ ಕ್ವಾಲಿಟಿ, ಗುಣಮಟ್ಟದ ಸರಕುಗಳು. S ಮೀನ್ಸ್ ಬೆಟರ್ ಸರ್ವಿಸ್, ಉತ್ತಮವಾದಂತಹ ಸೇವೆ. P ಮೀನ್ಸ್ ರೀಸನೇಬಲ್ ಪ್ರೈಸ್, ಯೋಗ್ಯ ಬೆಲೆ ಅಂತ ಕರೀತೀವಿ. ಸೊ ಈ 3 ನೀವು ಅಡಾಪ್ಟ್ ಮಾಡ್ಕೊಂಡಿರಿ ಅಂದರೆ ಯಾವುದೇ ಗ್ರಾಹಕ ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ಅಂದರೆ ಕಸ್ಟಮರ್ಗೆ ಏನು ಬೇಕು ರೀ, ಕ್ವಾಲಿಟಿ ಗೂಡ್ಸ್ ಬೇಕು, ಸರ್ವಿಸ್ ಚಲೋ ಇರಬೇಕು, ಪ್ರೈಸ್ ಕಡಿಮೆ ಇರಬೇಕು ಅಂತ ಹೇಳ್ಬೇಡ್ರೆ. ಕಡಿಮೆ ಇರಬೇಕು ಅಂತ ಹೇಳಿದ್ರೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಶಟರ್ ಹಾಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಸೊ ಪ್ರೈಸ್ ಏನಿರ್ಬೇಕು ರೀ, ಯಾವಾಗಲೂ ಅಫೋರ್ಡೆಬಲ್ ಇರಬೇಕು. ಪ್ರೈಸ್ ಶುಡ್ ಬಿ ಅಫೋರ್ಡೆಬಲ್. ಕ್ವಾಲಿಟಿ ಗೂಡ್ಸ್, ರೀಸನೇಬಲ್, ಬೆಟರ್ ಸರ್ವಿಸ್ ಆ್ಯಂಡ್ ರೀಸನೇಬಲ್ ಪ್ರೈಸ್, ಉತ್ತಮವಾದಂಥ ಬೆಲೆ ಇದ್ದಾಗ ಕಸ್ಟಮರ್ ಬಿಟ್ಟು ಹೋಗಂಗಿಲ್ಲ. ಅಂದ್ರೆ ಫಸ್ಟ್ ಪಾಯಿಂಟ್ ಏನು ಬರೀಬೇಕು, ಆಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್ ಯು ಶುಡ್ ಮೇಂಟೈನ್ ಕ್ವಾಲಿಟಿ, ಸರ್ವಿಸ್ ಆ್ಯಂಡ್ ಪ್ರೈಸ್ ಇನ್ ದ ಕಂಪ್ನಿ. ಇದು ಫಸ್ಟ್ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಆಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್ ಯು ಶುಡ್ ಮೇಂಟೈನ್ ಆಫ್ಟರ್ ಸೇಲ್ ಸರ್ವಿಸ್ ಅಂತ ಕರಿತೀವಿ. ಆಫ್ಟರ್ ಸೇಲ್ ಸರ್ವಿಸ್ ಹಂಗಂದ್ರೆ ಏನು, ಮಾರಾಟವಾದ ನಂತರವೂ ಕೂಡ ನೀವು ಸೇವೆಯನ್ನು ಕೊಡಬೇಕು ನಿಮ್ಮ ಗ್ರಾಹಕರಿಗೆ. ಯಾವ ರೀತಿ, ಈಗ ನೀವು ಯಾವುದೋ ಒಂದು ಪ್ರಾಡಕ್ಟ್ ಮಾರಿಬಿಟ್ಟಿರ್ತೀರಿ, ಇಲ್ಲ ನಮ್ಗೆ ಅವಾಗ ಕೆಲಸ ಮುಗೀತು ನೆಕ್ಸ್ಟ್ ಕಸ್ಟಮರ್ ನಮ್ಮ ಹತ್ರ ಬರಬಾರ್ದು ಅಂತ ಅನ್ನುವಂಗಿಲ್ಲ. ಯಾಕಂದ್ರೆ ಆಫ್ಟರ್ ಸೇಲ್ ಮಾಡಿದರೂ ಕೂಡ ಇಫ್ ಎನಿ ಪ್ರಾಬ್ಲಮ್ ಕಮ್ಸ್ ಇನ್ ಪ್ರಾಡಕ್ಟ್ ವಾಟ್ ವಿಲ್ ಡೂ. ಹಾಗಾಗಿ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ನೀವು ಅವ್ರ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಬೇಕು. ಅಂದರೆ ಆ ಪ್ರಾಡಕ್ಟನ್ನು ಸರ್ವಿಸ್ ರೀತಿ ಮೇಂಟೈನ್ ಮಾಡಿದಾಗ ಆ ಕಸ್ಟಮರ್ಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಅವಾಗ ನಿಮ್ಮದು ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸೇಲ್ ಹೆಚ್ಚಾಗುತ್ತೆ. ಇದು ಕಸ್ಟಮರ್ ರಿಲೇಷನ್ ಆಫೀಸರ್ ಮಾಡಬೇಕು. ಆಮೇಲೆ ಕಸ್ಟಮರ್ ರಿಲೇಷನ್ ಆಫೀಸರ್ ಏನು ಮಾಡಬೇಕಂದ್ರೆ, ಟೇಕ್ ಆಕ್ಟಿವ್ ಪಾರ್ಟಿಸಿಪೇಷನ್ ಫ್ರಮ್ ಕಸ್ಟಮರ್. ಗ್ರಾಹಕರನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು, ಅವರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು. ಟೇಕ್ ಆಕ್ಟಿವ್ ಪಾರ್ಟಿಸಿಪೇಷನ್, ಒಪಿನಿಯನ್ ಕಲೆಕ್ಟ್ ಮಾಡಬೇಕು ಅಂತ. ದೆನ್ ಆಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್ ಬಿ ಇನ್ ರೆಗ್ಯುಲರ್ ಟಚ್ ವಿತ್ ದ ಕಸ್ಟಮರ್. ಸೊ ಗ್ರಾಹಕರ ಜೊತೆಗೆ ದೈನಂದಿನವಾಗಿ
ವ್ಯವಹರಿಸಬೇಕು, ದಿನನಿತ್ಯವಾಗಿ ಟಚ್ ಒಳಗಿರ್ಬೇಕು ಅವ್ರ ಜೊತೆ. ಯಾಕಂದ್ರೆ ಕಸ್ಟಮರ್ ಏನು ಹೇಳ್ತಾರ ಅಂತ ಅವ ಅದನ್ನು ಅಲ್ಲಿ ಕೇಳಬೇಕು. ಆ್ಯಂಡ್ ಯು ಶುಡ್ ಗಿವ್ ರಿವಾರ್ಡ್ ಟು ಗುಡ್ ಕಸ್ಟಮರ್. ಗುಡ್ ಕಸ್ಟಮರ್ಗೆ ನಾವೇನು ಕೊಡ್ಬೇಕು, ರಿವಾರ್ಡ್ ಕೊಡಬೇಕು. ರಿವಾರ್ಡ್ ಆ್ಯಂಡ್ ಅವಾರ್ಡ್ ಅಂತ ಕರಿತೀವಿ ನಾವು. ರಿವಾರ್ಡ್ ಅಂದರೆ ಏನೇ, ಇಫ್ ದ ಕಸ್ಟಮರ್ ಈಸ್ ರೆಗ್ಯುಲರ್ ಯು ಶುಡ್ ಗಿವ್ ಮೋರ್ ಡಿಸ್ಕೌಂಟ್ ಆಫರ್ ಅಂದಾಗ ಏನಾಗುತ್ತೆ ರೀ, ಆ ಕಸ್ಟಮರ್ಗೆ ನಿಮ್ಮ ಮೇಲೆ ನಂಬಿಕೆ ಬರ್ತದೆ, ಆಮೇಲೆ ನಿಮ್ಮ ಹೆಚ್ಚಿಗೆ ಸೇಲ್ ಆಗುತ್ತೆ. ಅದಕ್ಕೆ ಕಸ್ಟಮರ್ ಈಸ್ ಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಸೆಂಡ್ ಥ್ಯಾಂಕ್ ಯು ನೋಟ್ಸ್ ಟು ಯುವರ್ ಕಸ್ಟಮರ್. ಅವ್ರು ಏನಾರ ಗೂಡ್ಸ್ ಪರ್ಚೇಸ್ ಮಾಡಿದ ಮೇಲೆ ಆ್ಯಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್ ಯು ಶುಡ್ ಟೆಲ್ ದೆಮ್ ಥ್ಯಾಂಕ್ಸ್ ಇನ್ ದ ಫಾರ್ಮ್ ಆಫ್ ನೋಟ್, ಥ್ಯಾಂಕ್ ಯು ನೋಟ್ ಅಂತ ಕರಿತೀವಿ ನಾವು. ಸೊ ಆ ಥ್ಯಾಂಕ್ ಯು ನೋಟನ್ನು ಅವ್ರಿಗೆ ಕೊಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಗಿವ್ ರೆಗ್ಯುಲರ್ ಫೋನ್ ಕಾಲ್ಸ್ ವಿತ್ ದೆಮ್. ಕಂಟಿನ್ಯೂಸ್ ಆಗಿ ಕ್ಲೈಂಟ್ ಜೊತೆಗೆ ನೀವು ಫೋನ್ ಕಾಲ್ನಲ್ಲಿ ಇರಬೇಕು ಅಂತ. ಆಮೇಲೆ ವಾಟ್ ಎವರ್ ಯು ಟೋಲ್ಡ್ ದ್ಯಾಟ್ ಹ್ಯಾಸ್ ಬೀನ್ ಪರ್ಫಾರ್ಮ್. ನೀವು ಏನು ಹೇಳಿರ್ತೀರಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಒಳಗೆ, ನೀವು ಏನು ಹೇಳಿರ್ತೀರಿ ನಿಮ್ಮ ಪ್ರಾಡಕ್ಟ್ ಒಳಗೆ, ಅದೇ ಪ್ರಾಡಕ್ಟನ್ನು ಕೊಡಬೇಕು ಕಸ್ಟಮರಿಗೆ. ಈಗ ಸ್ಯಾಂಪಲ್ ಒಂದು ರಿಯಲ್ ಒಂದು ಕೊಟ್ರಿ ಅಂದರೆ ಕಸ್ಟಮರ್ ಒಪ್ಕೊಳ್ಳೋಂಗಿಲ್ಲ. ಹಾಗಾಗಿ ವಾಟ್ ಯು ಸೇ ದ್ಯಾಟ್ ಯು ಡೆಲಿವರ್. ನೀವೇನು ಹೇಳ್ತೀರಿ ಅದನ್ನೇ ಕೊಡಬೇಕು ಅಂದಾಗ ಕಸ್ಟಮರ್ ಅದನ್ನು ಒಪ್ಕೋತಾರೆ ಅಂತ. ಆಮೇಲೆ ಬಿ ಆಲ್ವೇಸ್ ಎಕ್ಸೆಸಿಬಲ್ ಅಂತ ಕರಿ. ಎಲ್ಲ ಟೈಮ್ನಲ್ಲೂ ಅವ್ರಿಗೆ ಅವೈಲೇಬಲ್ ಇರ್ಬೇಕು. ನೀವು ಯಾರಿಗೂ ಕಸ್ಟಮರ್ಗೆ ಅವೈಲೇಬಲ್ ಇದ್ರಿ ಅಂದ್ರೆ ದೇ ಕ್ಯಾನ್ ಟಚ್ ವಿತ್ ಯು, ದೇ ಕ್ಯಾನ್ ಸಾಲ್ವ್ ದೇರ್ ಪ್ರಾಬ್ಲಮ್. ಅಂದರೆ ಕಸ್ಟಮರ್ ಕಂಪ್ಲೇಂಟ್ಸನ್ನು ಸಾಲ್ವ್ ಮಾಡೋದು. ಅದೇ ವರ್ಡನ್ನು ಇಲ್ಲಿ ವಿಚಾರ ಮಾಡೋದು. ರಿಡ್ರೆಸಲ್ ಗ್ರೇವಿಯನ್ಸ್ ಆಫ್ ಕಸ್ಟಮರ್ ಅಂತ. ಗ್ರಾಹಕರ ಕೆಲವೊಂದು ಸಮಸ್ಯೆಗಳಿರ್ತಾವೆ, ಕೆಲವೊಂದು ಕಂಪ್ಲೇಂಟ್ಸ್ ಇರ್ತಾವೆ. ಆ ಕಂಪ್ಲೇಂಟ್ಸನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ವೈ? ಬಿಕಾಸ್ ಇಫ್ ಕಸ್ಟಮರ್ ಕಂಪ್ಲೇಂಟ್ಸ್ ಈಸ್ ನಾಟ್ ಸಾಲ್ವ್ ದೆನ್ ಇಟ್ ಈಸ್ ಅ ನೆಗೆಟಿವ್. ಅದಕ್ಕೆ ಒಂದು ವರ್ಡ್ ಹೇಳ್ತಾರೆ, ವರ್ಡ್ ಆಫ್ ಮೌತ್ ಅಂತ ಕರೀತಾರೆ, ಪಬ್ಲಿಸಿಟಿ. ಇಫ್ ದ ಪಬ್ಲಿಸಿಟಿ ಗೋ ರಾಂಗ್ ದೆನ್ ಇಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಯುವರ್ ಸೇಲ್ಸ್. ಹಾಗಾಗಿ ಯು ಶುಡ್ ನಾಟ್ ನೆಗ್ಲೆಕ್ಟ್ ದ ಕಸ್ಟಮರ್ ಫೀಡ್ಬ್ಯಾಕ್, ಕಸ್ಟಮರ್ ವರ್ಡ್ ಆಫ್ ಮೌತ್, ಕಸ್ಟಮರ್ ಪ್ರಮೋಷನ್. ಹಾಗಾಗಿ ಗ್ರಾಹಕರ ಅಭಿಪ್ರಾಯವನ್ನು ನೀವು ಲೈಟಾಗಿ ತೊಗೋಬಾರ್ದು, ಅವ್ರಿಗೆ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು, ಅವರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು. ಅಂದಾಗ ನೀವು ಸಕ್ಸಸ್ ಆಗ್ತೀರಿ. ಆಮೇಲೆ ಯು ಹ್ಯಾವ್ ಟು ಪ್ರಮೋಟ್ ದ ಕಸ್ಟಮರ್ ಪ್ರಾಡಕ್ಟ್. ಸಮ್ಟೈಮ್ಸ್ ಕಸ್ಟಮರ್ ಪ್ರಾಡಕ್ಟನ್ನು ನೀವು ಹೆಚ್ಚಿಗೆ ಪ್ರಮೋಟ್ ಮಾಡಬೇಕು. ಜಾಸ್ತಿ ಸೇಲ್ ಆದಮೇಲೆ ಆ ಪ್ರಾಡಕ್ಟ್ಗೆ ಹೆಚ್ಚಿನ ಬೆಲೆ ಬರ್ತದೆ. ಆಮೇಲೆ ಬಿ ಆಲ್ವೇಸ್ ರಿಸೋರ್ಸ್ಫುಲ್. ರಿಸೋರ್ಸ್ಫುಲ್ ಅಂದರೆ ಅಂದರೆ ನೀವು ಒಬ್ಬರು ಸಂಪನ್ಮೂಲ ವ್ಯಕ್ತಿಯಾಗಿ ಕಾಣಬೇಕು ಅವರಿಗೆ. ಎನಿ ಟೈಮ್ ಯು ಶುಡ್ ಬಿ ಅಕ್ಸೆಸಿಬಲ್, ರಿಸೋರ್ಸ್ಫುಲ್, ಯು ಕ್ಯಾನ್ ಬಿ ಅವೈಲೇಬಲ್ ಅಂತ ಹೇಳ್ಬೋದು ನಾವು. ಆಮೇಲೆ ಸ್ಪೀಕ್ ಯುವರ್ ಕಸ್ಟಮರ್ ಲ್ಯಾಂಗ್ವೇಜ್ ವಿತ್ ದೆಮ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಸ್ ಎ ಕಸ್ಟಮರ್ ರಿಲೇಷನ್ ಆಫೀಸರ್ he should know each and every language of whatever the customer talk. ಅಂದ್ರೆ ಗ್ರಾಹಕರು ಯಾವ ಯಾವ ಭಾಷೆಗಳನ್ನು ಮಾತಾಡ್ತಾರೆ ಆ ಎಲ್ಲ ಭಾಷೆಗಳ ಜ್ಞಾನ ಯಾರಿಗಿರ್ಬೇಕ್ರಿ? ಈ ಗ್ರಾಹಕ ಸಂಬಂಧಿ ಅಧಿಕಾರಿಗೆ ಇರಬೇಕು. ಯಾಕಂದ್ರೆ ಸಮ್ಟೈಮ್ಸ್ ಇಫ್ ದ ಕಸ್ಟಮರ್ ಲ್ಯಾಂಗ್ವೇಜ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡ್ ದೆನ್ ದ್ಯಾಟ್ ವಿಲ್ ಬಿ ಡೈರೆಕ್ಟ್ಲಿ ನೆಗೆಟಿವ್ ಟು ದ ಕಸ್ಟಮರ್ ರಿಲೇಷನ್ ಆಫೀಸರ್. ಹಾಗಾಗಿ ನೀವು ಕಸ್ಟಮರ್ ಯಾವ ರೀತಿ ಲ್ಯಾಂಗ್ವೇಜ್ ಮಾತಾಡ್ತಾರ ಆ ಲ್ಯಾಂಗ್ವೇಜ್ ನಿಮ್ಮ ಆ್ಯಸ್ ಅ ಆಫೀಸರ್ ಆಗಿ ನಿಮ್ಮ ಹತ್ರ ಇತ್ತು ಅಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಕಸ್ಟಮರ್. ಅದರಿಂದ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಗಿವ್ ಯುವರ್ ಕ್ಲೈಂಟ್ಸ್ ವಾಟ್ ದೇ ವಾಂಟ್. ಅಂದ್ರೆ ಆ ಕಸ್ಟಮರ್ ಏನು ಬಯಸ್ತಾರ ಅದನ್ನು ನೀವು ಆ್ಯಸ್ ಅ ಆಫೀಸರ್ ಆಗಿ ನೀವು ಪ್ರೊವೈಡ್ ಮಾಡಬೇಕು. ಆ ವರ್ಡನಲ್ಲಿ ಹೇಳ್ಬೋದು. ಆಮೇಲೆ ಇದು ಬಹಳ ಇಂಪಾರ್ಟೆಂಟ್. ನೆವರ್ ಶೋ ದ ಡಿಫರೆನ್ಷಿಯಾಲಿಟಿ ಇನ್ ಅಮಂಗ್ ದ ಕಸ್ಟಮರ್. ನೆವರ್ ಶೋ ದ ಡಿಫರೆನ್ಷಿಯಾಲಿಟೀಸ್ ಅಮಂಗ್ ಕಸ್ಟಮರ್. ಅಂದ್ರೆ ಏನ್ರಿ, ಗ್ರಾಹಕರ ನಡುವೆ ವೈಯಕ್ತಿಕ ತಾರತಮ್ಯ ಮಾಡಬಾರ್ದು. ಲೈಕ್ ದಿಸ್ ಕಸ್ಟಮರ್ ಈಸ್ ಗುಡ್, ಲೈಕ್ ದಿಸ್ ಕಸ್ಟಮರ್ ಈಸ್ ಬ್ಯಾಡ್, ಹಿ ಪರ್ಚೇಸ್ ಮೋರ್ ಗೂಡ್ಸ್ ಸೊ ದ್ಯಾಟ್ ಐ ವಿಲ್ ಗಿವ್ ಮೋರ್ ಪ್ರಿಫರೆನ್ಸ್, ದಿಸ್ ಪರ್ಸನ್ ಪರ್ಚೇಸ್ ಲೆಸ್ ಗೂಡ್ಸ್ ಸೊ ಐ ವಿಲ್ ಗಿವ್ ಲೆಸ್ ಇಂಪಾರ್ಟೆನ್ಸ್. ಹಂಗಲ್ಲ ಅದು. ಕಸ್ಟಮರ್ ಒಂದೇ ಗೂಡ್ಸ್ ತೊಗೊಂಡ್ರು ಅಷ್ಟೇ, 10 ಗೂಡ್ಸ್ ತೊಗೊಂಡ್ರು ಅಷ್ಟೇ, ಇಬ್ಬರೂ ಸೇಮ್ ಟ್ರೀಟ್ ಮಾಡಬೇಕು ಅಂದಾಗ ಕಸ್ಟಮರ್ ನಿಮ್ಮ ಹತ್ರ ಉಳಿತಾರೆ. ಇಲ್ಲಾಂದ್ರೆ ಡಿಫ್ರೆನ್ಸಿಯೇಷನ್ ಮಾಡಿದ್ರಿ ಅಂದ್ರೆ ಕಸ್ಟಮರ್ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಸೊ ಆ್ಯಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್ ಹಿ ಶುಡ್ ಬ್ಯಾಲೆನ್ಸ್ ದ ಕಸ್ಟಮರ್ ಮೈಂಡ್. ಸೊ ಆ್ಯಸ್ ಅ ಆಫೀಸರ್ ಆಗಿ ಅವ ಏನು ಮಾಡ್ಬೇಕ್ರಿ, ಗ್ರಾಹಕರ ಮನಸ್ಸನ್ನು ಗ್ರಹಿಸಿ ಅವರ ಮನಸ್ಸಿಗೆ ಅನುಗುಣವಾಗಿ ಅವ ಕೆಲಸವನ್ನು ಅಲ್ಲಿ ಮಾಡಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇಫ್ ದ ಕಸ್ಟಮರ್ಸ್ ಆರ್ ದೇರ್ ದೆನ್ ಇಟ್ ಈಸ್ ವೆರಿ ಈಸಿ ಫಾರ್ ಲೆಸ್ ಮಾರ್ಕೆಟಿಂಗ್. ಅಂದರೆ ಏನು ರೀ, ಕಸ್ಟಮರ್ ನಮ್ಮ ಹತ್ರ ಇದ್ದರು ಅಂದರೆ ಓಲ್ಡ್ ಕಸ್ಟಮರ ನಾವು ಮತ್ತೆ ಮಾರ್ಕೆಟಿಂಗ್ ಮಾಡುವ ಅವಶ್ಯಕತೆ ಇಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ ಓಲ್ಡ್ ಕಸ್ಟಮರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಟ್ ಎನಿ ಕಾಸ್ಟ್ ಯು ಶುಡ್ ನಾಟ್ ಲೀವ್ ದ ಓಲ್ಡ್ ಕಸ್ಟಮರ್. ದೆನ್ ದೇರ್ ಇಸ್ ಅ ಚಾನ್ಸ್ ಆಫ್ ಇಂಪ್ರೂವ್ಮೆಂಟ್ ವಿತ್ ದ ಗೈಡೆನ್ಸ್ ಆಫ್ ಅ ಓಲ್ಡ್ ಕಸ್ಟಮರ್ ಅಂತ ಕರೀತೀವಿ. ಸೊ ನಾವು ನಮ್ಮ ವಸ್ತುವಿನಲ್ಲಿ
ಸಾಕಷ್ಟು ಬದಲಾವಣೆಯನ್ನು ತೊಗೊಂಬರ್ಬೋದು, ಸಾಕಷ್ಟು ಗುಣಮಟ್ಟವನ್ನು ತೊಗೊಂಬರ್ಬೋದು. ಯಾವಾಗ ಸಾಧ್ಯ ಐತ್ರಿ ಅದು? ಅವರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯವನ್ನು ನಾವು ತಗೋಬೇಕು. ಯಾರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯ ರೀ? ಹಳೆಯ ಗ್ರಾಹಕರು ಅಂತ ಕರೀತೀವಿ. ಆಮೇಲೆ ಅವರ್ ಪ್ರಾಫಿಟ್ ಕ್ಯಾನ್ ಬಿ ಇನ್ಕ್ರೀಸ್ ಬಿಕಾಸ್ ಆಫ್ ಅವರ್ ಕಸ್ಟಮರ್. ಸೊ ನಮ್ಮ ಲಾಭವನ್ನು ನಾವು ಕೂಡ ಹೆಚ್ಚಿಸ್ಬೋದು. ಅಗೇನ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಟಿವ್ ಅಂದರೆ ಉತ್ತಮವಾಗಿರತಕ್ಕಂತಹ ಪ್ರತಿಫಲವನ್ನು ತಗೊಬರ್ಬೇಕು. ಯಾರಿಂದ ರೀ? ಗ್ರಾಹಕರಿಂದ. ಕಂಟಿನ್ಯೂಸ್ ರಿವ್ಯೂ ಇರಬೇಕು ಕಸ್ಟಮರ್ ಜೊತೆಗೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಲಾಸ್ಟ್ ಒಂದು ಸ್ಲೋಗನ್ ಹೇಳ್ತೀನಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಆಸ್ ಅ ಕಸ್ಟಮರ್ ರಿಲೇಷನ್ ಆಫೀಸರ್, ಹೂ ಈಸ್ ಇಂಪಾರ್ಟೆಂಟ್ ಟು ದ ಕಂಪ್ನಿ ಅಂತ ಕೇಳಿದ್ರೆ ಅಂದ್ರೆ ಓಲ್ಡ್ ಕಸ್ಟಮರ್ ಆ್ಯಂಡ್ ನ್ಯೂ ಕಸ್ಟಮರ್ ಅಲ್ಲ. ಸೊ ಲೈಕ್ ದಿಸ್, attracting the new customer, this is very important, please concentrate. Attracting the new customer and retaining the old customer is the agenda of any customer relation officer. Attracting the new customer and retaining the old customer is very important as a customer relation officer. ಒಬ್ಬ ಗ್ರಾಹಕ ಸಂಬಂಧಿ ಅಧಿಕಾರಿಯಾಗಿ ಹೊಸ ಗ್ರಾಹಕರನ್ನು ಆಕರ್ಷಿಸಬೇಕು, ಹಳೆ ಗ್ರಾಹಕರನ್ನು ಉಳಿಸ್ಕೊಂಡು ಹೋಗಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಪಾಯಿಂಟ್ ಬರ್ತೈತಿ. ಹೊಸ ಗ್ರಾಹಕರನ್ನ ಆಕರ್ಷಿಸಬೇಕು ಅಂದರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಹೆಚ್ಚಿಗೆ ಡಿಸ್ಕೌಂಟ್ ಕೊಡಬೇಕು, ನ್ಯೂ ಆಫರ್ ಕೊಡಬೇಕು. ನಾಟ್ ಓಲ್ಡ್ ಕಸ್ಟಮರ್. ಓಲ್ಡ್ ಕಸ್ಟಮರ್ ಒಮ್ಮೆಲೆ ಬಿಟ್ಟು ಹೋಗಂಗಿಲ್ಲ ನಿಮಗೆ. ಬಿಕಾಸ್ ದೇ ರನ್ ಫಾರ್ ವೆರಿ ಲಾಂಗ್ ಟರ್ಮ್. ಭಾಳ ದಿವಸದಿಂದ ಬಂದಿರ್ತಾರೆ ಅವರು. ಒಮ್ಮೆ ನೀವೇನೋ ಆಫರ್ ಕೊಡಲಿಲ್ಲ, ಡಿಸ್ಕೌಂಟ್ ಕೊಡಲಿಲ್ಲ ಅಂತ ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ ಅವರು. ಹಾಗಾಗಿ ನೋಡಿ, ಯಾವಾಗಲೂ ನ್ಯೂ ಕಸ್ಟಮರ್ಗೆ ಹೆಚ್ಚಿನ ಪ್ರಿಫರೆನ್ಸ್ ಇರುತ್ತೆ ಕಂಪೇರ್ ಟು ಓಲ್ಡ್ ಕಸ್ಟಮರ್. ಹಾಗಂತೇಳಿ ಓಲ್ಡ್ ಕಸ್ಟಮರ್ ನಾಟ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ದೇ ಕೆನಾಟ್ ಗೋ ಔಟ್ಸೈಡ್ ಇಮಿಡಿಯೇಟ್ಲಿ. ಅವ್ರು ಒಮ್ಮೆ ನಿಮ್ಗೆ ಬಿಟ್ಟು ಹೋಗಂಗಿಲ್ಲ. ಬಿಕಾಸ್ ದೇ ಕಮ್ ವಿತ್ ಯು ವೆರಿ ಲಾಂಗ್ ಟರ್ಮ್. ಭಾಳ ದಿವಸದಿಂದ ಬಂದಿರ್ತಾರೆ ಅವ್ರು ನಿಮ್ಮ ಜೊತೆ. ಯಾವಾಗ ಆಫರ್ ಕೊಡಲಿಲ್ಲ ಅಂತ ಅವ್ರೇನು ಒಮ್ಮೆಲೆ ಬಿಟ್ಟು ಹೋಗಂಗಿಲ್ಲ. ಹಂಗಂತೇಳಿ ನೀವು ಅವ್ರನ್ನೂ ಬಿಡಬಾರ್ದು. ಸೊ ಅದಕ್ಕೆ ಅವಾರ್ಡ್ ಏನ ನಿಮ್ಗೆ? ಅಟ್ರಾಕ್ಟಿಂಗ್ ದ ನ್ಯೂ ಕಸ್ಟಮರ್ ಆ್ಯಂಡ್ ರಿಟೈನಿಂಗ್ ದ ಓಲ್ಡ್ ಕಸ್ಟಮರ್. ದ್ಯಾಟ್ ಈಸ್ ದ ಅಜೆಂಡಾ ಆಫ್ ಎನಿ ಕಸ್ಟಮರ್ ರಿಲೇಷನ್ ಆಫೀಸರ್. ಇದನ್ನ ಬರೀಬೇಕು ನೋಡಿ. ಒಬ್ಬ ಗ್ರಾಹಕ ಸಂಬಂಧಿ ಅಧಿಕಾರಿಯಾಗಿ ಹೊಸ ಗ್ರಾಹಕರನ್ನು ಆಕರ್ಷಿಸಬೇಕು, ಹಾಗೆ ಹಳೆ ಗ್ರಾಹಕರನ್ನು ಉಳಿಸ್ಕೊಂಡು ಹೋಗಬೇಕು ಅಂದಾಗ ನಮ್ಗೇನಾಗತ್ತೆ ರೀ? ಯಶಸ್ಸು ಆಗುತ್ತೆ, ಸಕ್ಸಸ್ ಆಗುತ್ತೆ. ಈಗ ಒಂದು ಗಾದೆ ಮಾತು ಹೇಳ್ತಾರೆ ನೋಡಿ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಗಸು ಅಂತ. ಮರ ಸೊಬಗು ಅಂತ. ಮೀನಿಂಗ್ ಏನು ಅಂದ್ರೆ ಅದೇ ಕಸ್ಟಮರ್ ಇಬ್ಬರು ಇಂಪಾರ್ಟೆಂಟ್ ನಮ್ಗೆ, ಓಲ್ಡ್ ಮತ್ತು ನ್ಯೂ. ಅವ್ರನ್ನ ಉಳಿಸ್ಕೊಂಡು ಹೋಗ್ಬೇಕು. ಇದು ಸೆಕೆಂಡ್ ಕೇಸ್ ಸ್ಟಡಿ ಅಂತ ಕರಿತೀವಿ ನಾವು. ಆಮೇಲೆ ನೆಕ್ಸ್ಟ್ ಪಾಪ್ಯುಲರ್ ಕೇಸ್ ಸ್ಟಡಿ ಒಂದೇನ್ರಿ? ಡ್ರಾಫ್ಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತ ಕೇಳಿರ್ತಾರೆ. ಒಂದು ಜಾಹೀರಾತು ಪ್ರತಿಯನ್ನು ತಯಾರಿಸಿರಿ ಅಂತ. ಯು ಕ್ಯಾನ್ ಟೇಕ್ ಎನಿ ಕಾರ್, ಎನಿ ಮೊಬೈಲ್, ಯಾವ ಬೇಕಾದ ಕೇಳಿರ್ಬೋದು. ಈಗ ಕಾರ್ ಕೇಳಿದ್ರೆ ಕಾರ್ ಕಂಪ್ನೀಸ್ ನೋಡ್ಬೇಕು ನಾವು. ವಿ ಹ್ಯಾವ್ ಟು ಸ್ಟಡಿ ವೇರಿಯಸ್ ಕಾರ್ ಕಂಪ್ನೀಸ್ ಮಾಡೆಲ್. ಅಂದರೆ ಅವ್ರು ಯಾವ ರೀತಿ ಅಡಾಪ್ಟ್ ಮಾಡ್ಯಾರ. ಲೈಕ್ ಟ್ಯಾಗ್ಲೈನ್ ಈಸ್ ಇಂಪಾರ್ಟೆಂಟ್, ಪ್ರೈಸ್ ಈಸ್ ಇಂಪಾರ್ಟೆಂಟ್, ದ್ಯಾಟ್ ಪ್ರಾಡಕ್ಟ್ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್, ದ್ಯಾಟ್ product means that car or mobile, that should be attractive, that should be affordable, that should be reasonable. So ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅಡ್ವರ್ಟೈಸ್ಮೆಂಟ್ ಒಳಗೆ. ಸೊ ಅಡ್ವರ್ಟೈಸ್ಮೆಂಟ್ ಒಳಗೆ ಕರೆಕ್ಟಾಗಿ ನೀವು ಅದನ್ನು ಮೇಂಟೈನ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಎದಕ್ಕೆ ಸಂಬಂಧಪಟ್ಟಿರ್ತದೆ ಅದನ್ನು ನೋಡ್ಬೇಕು. ಈ ಮೊಬೈಲ್ ಇತ್ತಂದ್ರೆ ವೇರಿಯಸ್ ಮೊಬೈಲ್ ಕಂಪ್ನಿ ನೋಡಬೇಕು, ಮೊಬೈಲ್ ಫೀಚರ್ಸ್ ನೋಡಬೇಕು, ಆಪ್ಷನ್ಸ್ ನೋಡಬೇಕು. ನೋಡಿ ನೀವು ಅದನ್ನು ಡ್ರಾಫ್ಟ್ ಮಾಡಬೇಕು. ಈ ಕ್ವಶನ್ನ ನೀವು ಅದರಲ್ಲಿ ಫಾಲೋ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ನೋಡ್ರಿ, ಇನ್ನೊಂದು ಕ್ವಶನ್ ಭಾಳ ಇಂಪಾರ್ಟೆಂಟ್. ಏನಂತ ಕೇಳ್ಬೋದು ಅಂದ್ರೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೆಪ್ಸ್ ಕೇಳಿರ್ತಾರೆ ಇಂಡೈರೆಕ್ಟಾಗಿ. ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ ಕೇಳಿರ್ತಾರೆ ಅವರು, ಕಾರ್ ಆರ್ ವಾಟ್ ಎವರ್. ಎಕ್ಸ್ಪ್ಲೇನ್ ದ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೆಪ್ಸ್. ಆ ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಸ್ಟೆಪ್ಸ್ ಬರೀರಿ ಅಂತ. ಅಲ್ಲಿ ಏನು ಬರಿಬೇಕಂದ್ರೆ ನೇರವಾಗಿ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೆಪ್ಸ್ ಬರಿಬಾರ್ದು. ಆ ಕ್ವಶನ್ ಹೆಂಗಿರ್ತೈತಿ ಆ ಕ್ವಶನ್ಗೆ ತಕ್ಕಂಗೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೆಪ್ಸನ್ನು ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಐತೆ ಅಂತ ತಿಳ್ಕೊಳ್ಳಿ. ಹೊಸ ಮೊಬೈಲ್ ಬಂದೈತಿ. ಹೌ ಟು ಪ್ರಮೋಟ್ ದ್ಯಾಟ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ನ್ಯೂ ಪ್ರಾಡಕ್ಟ್, ಹೌ ಟು ಪ್ರಮೋಟ್ ದ್ಯಾಟ್ ನ್ಯೂ ಮೊಬೈಲ್ ಅಂತ ಕೇಳ್ಬೋದು. ಸೊ ಅವಾಗ ಆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೆಪ್ಸನ್ನು ನಿಮ್ಮ ಲ್ಯಾಂಗ್ವೇಜ್ ಒಳಗೆ ಬರೀಬೇಕು. ಲೈಕ್ ಏನೈತಿ ಅಂದ್ರೆ ಜನರೇಟಿಂಗ್ ಐಡಿಯಾಸ್ ಅಂತ ಐತಿ 1ನೇ ಪಾಯಿಂಟ್. ನೀವು ಆಲ್ರೆಡಿ ಅದನ್ನು ಓದಿರ್ತೀರಿ ನಿಮ್ಮ ಬುಕ್ ಒಳಗೆ. ಜನರೇಟಿಂಗ್ ಐಡಿಯಾ ಅಂದ್ರೆ ಉತ್ತಮವಾದಂಥ ಯೋಜನೆಯನ್ನು ತೊಗೊಂಬಂದಿರ್ತೀವಿ. ಯಾರಿಂದ? ಲೈಕ್ ಎರಡು ಅದಾವ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಈಗ ಮೊಬೈಲ್ ಕಂಪ್ನಿ ಐತಿ ಅಂತ ತಿಳ್ಕೊರಿ. ಇಂಟರ್ನಲ್ ಯಾರಾಗ್ತಾರೆ? ಆ ಕಂಪ್ನಿ ಒಳಗೆ ಕೆಲಸ ಮಾಡೋ ಎಂಪ್ಲಾಯಿ, ಆ ಕಂಪ್ನಿ ಶೇರ್ ಹೋಲ್ಡರ, ಆ ಕಂಪ್ನಿ ಡೈರೆಕ್ಟರ್ಸ, ಆ ಕಂಪ್ನಿ ಓಲ್ಡ್ ಕಸ್ಟಮರ್ಸ, ಇವರೆಲ್ಲ ಏನಾಗ್ತಾರೆ? ಇಂಟರ್ನಲ್ ಆಗ್ತಾರೆ. ಎಕ್ಸ್ಟರ್ನಲ್ ಅಂದರೆ ಏನು? ಏಜೆನ್ಸಿ ಇರ್ಬೋದು, ಕಾಂಪಿಟೇಟರ್ಸ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಮೀಡಿಯಾ ಇರ್ಬೋದು,
ಇವೆಲ್ಲ ಎಕ್ಸ್ಟರ್ನಲ್ ಆಗ್ತಾವೆ. ಅಂದ್ರೆ ಐಡಿಯಾ ಪಾಯಿಂಟ್ ಏನು ಅಂದ್ರೆ ಎಲ್ಲಿಂದ ನೀವು ತೊಗೊಂಬಂದಿರಿ, ವೇರ್ ಯು ಶುಡ್ ಕಮ್ ದಿಸ್ ಐಡಿಯಾ, ಫ್ರಮ್ ವಿಚ್ ಆಸ್ಪೆಕ್ಟ್ ಯು ಶುಡ್ ಟೇಕ್ ದಿಸ್ ಐಡಿಯಾ. ಸೊ ನೀವು ನ್ಯೂಸ್ ಪೇಪರ್ನಿಂದ ತಂದಿರ್ಬೋದು, ಓಲ್ಡ್ ಕಸ್ಟಮರ್ ಕಡೆಯಿಂದ ಐಡಿಯಾನ ತೊಗೊಂಬಂದಿರ್ಬೋದು, ನ್ಯೂ ಕಸ್ಟಮರ್ಸ್ ಕಡೆಯಿಂದ ತೊಗೊಂಬಂದಿರ್ಬೋದು. ಸೊ ಅದನ್ನು ನಾವು ಅಲ್ಲಿ ಬರಿಬೋದು. ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಭಾಳ ಇಂಪಾರ್ಟೆಂಟ್, ಒಂದು ಇಂಟರ್ನಲ್ ಸೋರ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್. ಆಂತರಿಕ ಮೂಲದಿಂದ ತೊಗೊಂಬಂದಿರ್ಬೋದು, ಇನ್ನೊಂದು ಬಾಹ್ಯ ಮೂಲದಿಂದ ತೊಗೊಂಬಂದಿರ್ಬೋದು. ಆಮೇಲೆ ಆ ಐಡಿಯಾನ ಸ್ಕ್ರೀನ್ ಮಾಡ್ಬೇಕು ನೀವು. ಯು ಹ್ಯಾವ್ ಟು ಸ್ಕ್ರೀನ್ ದ ಐಡಿಯಾನ ಸ್ಕ್ರೀನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಐಡಿಯಾ ನಮ್ಗೆ ಸಕ್ಸಸ್ ಆಗ್ತಾವೆ, ಕೆಲವೊಂದಿಷ್ಟು ಐಡಿಯಾ ಫೇಲ್ಯೂರ್ ಆಗ್ತಾವೆ. ಸೊ ಹಾಗಾಗಿ ಐಡಿಯಾನ ನಾವು ಕರೆಕ್ಟಾಗಿ ಜನ್ರೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ನೀವು ಕೋಲ್ಡ್ ಡ್ರಿಂಕ್ಸ್ ತೆಗಿಯೋದು ಅಂತ ತಿಳ್ಕೊರಿ. ಸಪೋಸ್ ನೀವು ಸಮ್ಮರ್ ಸೀಸನ್ ತೆಗೆದ್ರಿ ಅಂದ್ರೆ ಆಟೋಮೆಟಿಕಲಿ ಫೇಲ್ ಆಗುತ್ತೆ ಅದು. ಯಾಕಂದ್ರೆ ಟೈಮ್ ಈಸ್ ರಾಂಗ್ ಅಂತ ಕರಿತೀವಿ. ಆ ಪ್ರಾಡಕ್ಟ್ ಟೈಮ್ ರಾಂಗ್ ಆಗುತ್ತೆ. ಕಾಂಪಿಟೇಟರ್ ಜಾಸ್ತಿ ಇದ್ರು ಅಂದ್ರೆ ಅಗೇನ್ ದೇರ್ ಈಸ್ ಅ ಚಾನ್ಸ್ ಆಫ್ ಲಾಸ್. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಪ್ರಾಡಕ್ಟನ್ನು ತೊಗೊಂಬರೋಕ್ಕಿಂತ ಮುಂಚೆ ವೆದರ್ ದ ಟೈಮ್ ಶುಡ್ ಬಿ ದೇರ್, ಪ್ರಾಪರ್ ಟೈಮ್ ಈಸ್ ದೇರ್ ಆರ್ ನಾಟ್, ವೆದರ್ ದ ಕಾಂಪಿಟೇಟರ್ ಪ್ರೊಡ್ಯೂಸ್ ಮೋರ್ ಕ್ವಾಲಿಟಿ ಗೂಡ್ಸ್ ಆರ್ ನಾಟ್, ವೆದರ್ ದ ಸ್ಟ್ರಾಟಜಿ ಈಸ್ ಅಡಾಪ್ಟೆಡ್ ಆರ್ ನಾಟ್, ಇವೆಲ್ಲ ನೋಡ್ಬೇಕು ನಾವು. ನೋಡಿ ಆನಂತರ ಪ್ರಾಡಕ್ಟನ್ನು ಏನು ಮಾಡ್ಬೇಕು ರೀ, ಡೆವಲಪ್ಮೆಂಟ್ ಮಾಡಬೇಕು. ಡೆವಲಪ್ಮೆಂಟ್ ಮಾಡಿ ಲಾಂಚ್ ಮಾಡಬೇಕು. ಆಮೇಲೆ ಟೆಸ್ಟ್ ಮಾಡ್ಬೇಕು ನಾವು ಆ ಪ್ರಾಡಕ್ಟನ್ನು. ಯಾವ ಪ್ರಾಡಕ್ಟ್ ಡೆವಲಪ್ ಮಾಡಾಕ್ತೀವಿ, ಅಥವಾ ಯಾವ ಮೊಬೈಲ್ ಡೆವಲಪ್ ಮಾಡಾಕ್ತೀವಿ, ಅಥವಾ ಯಾವ ಕಾರ್ ಡೆವಲಪ್ ಮಾಡಾಕ್ತೀವಿ, ಅದನ್ನು ಕರೆಕ್ಟಾಗಿ ನಾವು ಟೆಸ್ಟ್ ಮಾಡಬೇಕು, ಪರೀಕ್ಷೆ ಅಂತ. ಸೊ ಟೆಸ್ಟ್ ಮಾಡಿದಾಗ ಆಮೇಲೆ ಅನಲೈಸಿಸ್ ಗೊತ್ತಾಗತ್ತೆ ನಮ್ಗೆ. ಬಿಸ್ನೆಸ್ ಅನಲೈಸಿಸ್ ಅಂದರೆ ಏನು, ವಿಶ್ಲೇಷಣೆ, ವ್ಯವಹಾರ ವಿಶ್ಲೇಷಣೆ. ಆ ಪರೀಕ್ಷೆ ಮಾಡೋದ್ರಿಂದ ದೇ ಕ್ಯಾನ್ ಗಿವ್ ಸಮ್ ಟೆಸ್ಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ ನಾವು. ಟೆಸ್ಟ್ ಮಾರ್ಕೆಟಿಂಗ್ ಅಂದ್ರೆ ಪರೀಕ್ಷಾರ್ಥ ಮಾರುಕಟ್ಟೆ. ನೀವು ಆ ಪ್ರಾಡಕ್ಟ್ ತಯಾರು ಮಾಡಿ ಸ್ವಲ್ಪ ಜನಕ್ಕೆ ಕೊಡ್ತೀರಿ. ಈಗ ಸಪೋಸ್ ನಿಮ್ದೊಂದು ಮೊಬೈಲ್ ಶರ್ಟ್ ತೆಗಾಕ್ತೀರಿ ಅಂತ ತಿಳ್ಕೊ. ಆ ಮೊಬೈಲ್ ತೆಗೆದು ಸ್ವಲ್ಪ ಏರಿಯಾದವ್ರಿಗೆ ಕೊಡ್ತೀರಿ ನೀವು ಅದನ್ನು ಟೆಸ್ಟ್ ಮಾಡೋ ಸಲ. ಅವರು ಅದನ್ನು ಯೂಸ್ ಮಾಡಿ ಅದ್ರ ಫೀಡ್ಬ್ಯಾಕ್ ಕೊಡ್ತಾರೆ. ಅದ್ರ ಫೀಡ್ಬ್ಯಾಕ್ ಪಾಸಿಟಿವ್ ಇತ್ತಂದ್ರೆ ಯು ಕ್ಯಾನ್ ಲಾಂಚ್ ಆ್ಯಂಡ್ ಯು ಕ್ಯಾನ್ ಗಿವ್ ಆಲ್ ಓವರ್ ದ ಇಂಡಿಯಾ. ಸೊ ಅದು ಇಂಪಾರ್ಟೆಂಟ್, ಟೆಸ್ಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಯಾವುದೋ ಪ್ರಾಡಕ್ಟನ್ನು ಒಮ್ಮೆಲೆ ನಾವು ಏನು ಮಾಡ್ಬೋದ್ರಿ, ಲಾಂಚ್ ಮಾಡ್ಬೋದು ಕಂಪ್ಲೀಟಾಗಿ. ವಾಯ್? ಬಿಕಾಸ್ ಅದ್ರ ಫೀಡ್ಬ್ಯಾಕ್ ತೊಗೊಳೋದು ಬಹಳ ಮುಖ್ಯ. ಅದು ಸಕ್ಸಸ್ ಆಗಲಿಲ್ಲ ಅಂದರೆ ಏನು ಮಾಡೋದು, ಹ್ಯೂಜ್ ಅಮೌಂಟ್ ಏನಾಗುತ್ತೆ, ಲಾಸ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಟೆಸ್ಟ್ ಮಾರ್ಕೆಟಿಂಗ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಇವ್ಯಾಲ್ಯೂಯೇಷನ್ನಲ್ಲಿ ನೋಡಿರ್ತೀವಿ ನಾವು, ನಂತರ ಫೀಡ್ಬ್ಯಾಕ್ ಬರ್ತೈತೆ. ಸೊ ಹಂಗಾಗಿ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಾನ್ಸೆಪ್ಟನ್ನು ನಾವು ನಿಮ್ಮ ಕೇಸ್ ಸ್ಟಡಿಗೆ ಅಪ್ಲೈ ಮಾಡಿ ಬರೀಬೋದು. ಈ ಪಾಯಿಂಟನ್ನು ನೇರವಾಗಿ ಬರೀಬಾರ್ದು. ಆ ಯಾವ ಕ್ವಶನ್ ಕೇಳ್ತಾರೆ ಅದಕ್ಕೆ ಲಿಂಕ್ ಮಾಡಿ ಬರೀಬೇಕು. ಮೊಬೈಲ್ಗಾರ ಲಿಂಕ್ ಮಾಡ್ಬೋದು, ಟೆಲಿವಿಷನ್ಗಾರ ಲಿಂಕ್ ಮಾಡ್ಬೋದು, ಕಾರ್ಗಾರ ಲಿಂಕ್ ಮಾಡ್ಬೋದು. ಕ್ವಶನ್ ಹೆಂಗೆ ಕೇಳ್ತಾರೆ ಹಂಗೆ ಬರೀಬೋದು. ಆಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ ನೋಡ್ರಿ, ಓನರ್ ಆಫ್ ಟಾಯ್ಸ್ ಕಂಪ್ನಿ, ಅಂದರೆ ಒಂದು ಟಾಯ್ ಅಂದರೆ ಸಣ್ಣ ಆಟಿಕೆ ಸಾಮಾನು ಮಾಡ್ತಕ್ಕಂಥ ಕಂಪ್ನಿ. ಸೊ ದೇ ವಾಂಟ್ ಟು ಸ್ಟಾರ್ಟ್ ಅ ನ್ಯೂ ಕಾರ್, ಎಲೆಕ್ಟ್ರಾನಿಕ್ ಕಾರ್ ತಯಾರು ಮಾಡತ್ತಾರ. ಯಾರು ಮೈಂಡ್ ಒಳಗೆ ಇಟ್ಕೊಂಡ್ರಿ, ಟಾಯ್ಸ್ ಯಾರಿಗೆ ಯೂಸ್ ಆಗುತ್ತೆ, ಸ್ಮಾಲ್ ಕಿಡ್ಸ್. ಅಂದ್ರೆ ಹೂ ಆರ್ ದ ಟಾರ್ಗೆಟ್ ಕಸ್ಟಮರ್ ಹಿಯರ್, ಸ್ಮಾಲ್ ಕಿಡ್ಸ್. ನೋಡ್ರಿ, ಆಸ್ ಅ ಪರ್ಸನ್, ಹೌ ಯು ಐಡೆಂಟಿಫೈ ದ ಸೈಕಾಲಜಿ ಆಫ್ ದ ಕಿಡ್ಸ್ ಅಂತ ಕರೀತಾರೆ ನಿಮಗೆ. ಇಲ್ಲಿ ನೀವು ಅಲ್ಲಿ ಆ ಸಣ್ಣ ಮಕ್ಕಳ ಮನಸ್ಥಿತಿಯನ್ನು ಒಬ್ಬ ನಿರ್ವಹಣಾಧಿಕಾರಿಯಾಗಿ ಯಾವ ರೀತಿಯಾಗಿ ತಿಳ್ಕೊಬೋದು, ಯಾವ ಪಾಯಿಂಟನ್ನು ಕನ್ಸಿಡರ್ ಮಾಡಿ ನೀವು ಆ ಎಲೆಕ್ಟ್ರಾನಿಕ್ ಕಾರನ್ನು ರೀಚ್ ಮಾಡಕತ್ತೀರಿ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಕ್ತೀರಿ ಅಂತ ಬರೀಬೇಕು. ಇಲ್ಲಿ ಪಾಯಿಂಟ್ ಏನು ಅಂದರೆ, ಯು ಹ್ಯಾವ್ ಟು ಥಿಂಕ್ ದ ಮೂಡ್ ಆಫ್ ಅ ಕಸ್ಟಮರ್ ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೂಡ್ ಆಫ್ ಅ ಬೇಬಿ. ಅಲ್ಲಿ ಆ ಸಣ್ಣ ಮಗುವಿನ ಮನಸ್ಥಿತಿಯನ್ನು ತಿಳ್ಕೊಂಡು ನೀವು ತಯಾರು ಮಾಡಬೇಕು. ದ್ಯಾಟ್ ಶುಡ್ ಬಿ ವೆರಿ ಅಟ್ರಾಕ್ಟಿವ್ ಒನ್. ಅದು ಬಹಳ ಅಟ್ರಾಕ್ಟಿವ್ ಆಗಿರಬೇಕು. ದ್ಯಾಟ್ ಶುಡ್ ಗಿವ್ ಸಮ್ ನಾಯ್ಸ್, ಸಮಥಿಂಗ್ ಇನ್ ಅ ಮ್ಯೂಸಿಕಲ್ ವೇ. ಸೊ ಆ ಕಾರ ಸ್ಟಾರ್ಟ್ ಮಾಡುವಾಗ ಮ್ಯೂಸಿಕಲ್ ವೇ ಬರುವಂಗಿರಬೇಕು, ಅಟ್ರಾಕ್ಟಿವ್ ಆಗೋಂಗಿರಬೇಕು. ಆಮೇಲೆ ಇಟ್ ಶುಡ್ ಗೋ ಸಮ್ ಫಾರ್ ಡಿಸ್ಟೆನ್ಸ್ ಹೋಗೋಂಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ವೆರಿ ಮಚ್ ಕಲರ್ಫುಲ್ ಆಗಿರಬೇಕು, ವೆರಿ ಮಚ್ ಅಟ್ರಾಕ್ಟಿವ್ ಆ್ಯಂಡ್ ವೆರಿ ಮಚ್ ಎಮೋಷ್ನಲ್ ಕನೆಕ್ಷನ್ ಇರಬೇಕು. ಆಮೇಲೆ ಇಟ್ ಶುಡ್ ಡೆವಲಪ್ ದ ಮೈಂಡ್ ಆಫ್ ದ್ಯಾಟ್ ಬೇಬಿ. ಸೊ ಇವೆಲ್ಲ ಪಾಯಿಂಟ್ ತಿಳ್ಕೊಂಡು ನೀವು ಏನು ಮಾಡಬೇಕು, ಕಾರನ್ನು ತಯಾರು ಮಾಡಬೇಕು. ಅಂದಾಗ ಆ ಮಗು ಆ ಕಾರನ್ನು ಉಪಯೋಗಿಸ್ಬೋದು. ಇವೆಲ್ಲ ಏನು ರೀ, ದೀಸ್ ಆರ್ ಸಮ್ case studies related to marketing. I hope you get this video. So in next video I will give some important long questions related to marketing. Thank you.